ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಇವತ್ತಿನ ಚಿಂತನೆ ಆಧ್ಯಾತ್ಮ ಏಕೆ ಬೇಕು ಎಂಬ ಪ್ರಶ್ನೆ. ನೋಡಿ, ನಮಗೆ ಆಧ್ಯಾತ್ಮ ನಮಗೆ ಯಾವುದಕ್ಕೆ ಬೇಕಪ್ಪ, ನಮ್ಮ ಜೀವನಕ್ಕೆ ಯಾಕೆ ಮುಖ್ಯ, ಈ ಆಧ್ಯಾತ್ಮನ ಹೇಗೆ ಅಳವಡಿಸ್ಕೊಳ್ಳೋದು, ಅದು ಯಾಕೆ ಮುಖ್ಯ, ಅಥವಾ ಅದು ಇಲ್ಲದೇ ಇದ್ದಾಗ ಆಗುವ ಅನುಭವಗಳು ಏನು ಎಂಬ ವಿಚಾರ ಮಾಡೋಣ. ನೋಡಿ, ನಾವು ಏನು ಜೀವನ ಮಾಡ್ತೀವೋ, ಏನು ಜಗತ್ತಿನಲ್ಲಿ, ಈ ಜಗತ್ತಿನಲ್ಲಿ ನಾವು ಜೀವನ ಮಾಡ್ತಾ ಹೋದಾಗ ನಮಗೆ ಅನುಭವಗಳು ಸಹಜವಾಗಿ ಆಗ್ತವೆ. ಯಾವ ರೀತಿ ನಮ್ಮ ಅನುಭವಗಳು ಯಾವ ರೀತಿ ಆಗ್ತವಪ್ಪ ಅಂದರೆ, ನಮ್ಮ ಮನಸ್ಸಿನಲ್ಲಿ ಆಗೋ ಅನುಭವಗಳು ಯಾವ ರೀತಿ ಇರುತ್ತೆ, ಸವಿಯಾಗಿರಬೇಕು. ಸವಿಗೋಸ್ಕರ ಅಂದರೆ ಒಳ್ಳೆಯದು ಆಗಬೇಕು, ನಮಗೆ ಖುಷಿಯ ವಿಚಾರಕ್ಕೋಸ್ಕರ ಅಥವಾ ಆನಂದಕ್ಕೋಸ್ಕರ ನಾವು ಏನನ್ನು ನಾವು ಮಾಡೋಕ್ಕೆ ಹೋಗ್ತಾಯಿದ್ದೀವೋ ನಮ್ಮ ಮನಸ್ಸಿನ ಅನುಭವಕ್ಕೆ ತಕ್ಕಂಗೆ ಅವೆಲ್ಲವೂ ಯಾವ ರೀತಿ ಇದೆ, ಏನೇನು ಮಾಡ್ತಾಯಿದ್ದೀವಿ, ಏನೆಲ್ಲ ಪ್ರಯತ್ನ ಸಾಧಿಸ್ತಾಯಿದ್ವಿ, ಯಾವುದಕ್ಕೆ ಮಾಡ್ತಾಯಿದ್ದೀವಿ, ಎಲ್ಲವೂ ಸಂತೋಷಕ್ಕೋಸ್ಕರ ಮಾತ್ರ. ಸಂತೋಷ ನನಗೆ ಬೇಡ, ಆದರೂ ನಾನು ಮಾಡ್ತೀನಿ ಅನ್ನೋರು ಯಾರಿದ್ದಾರೆ? ಇಲ್ಲ. ಎಲ್ಲವೂ ಅವರವರ ಸಂತೋಷದ ಅನುಭವಕ್ಕೆ ಮಾತ್ರ ಆಗಿರುವಾಗ, ನಾವು ಇವತ್ತಿನ ದಿನದಲ್ಲಿ ಏನು ಅನುಭವನ ಅನುಭವಿಸ್ತಾಯಿದ್ದೀವಿ, ಸಂತೋಷದ ಅನುಭವಗಳನ್ನ, ಇವತ್ತಿನ ಟೆಕ್ನಾಲಜಿ ಕಾಲದಲ್ಲಿ ನಾವು ಸಾಕಷ್ಟು ಸೌಲಭ್ಯಗಳು ಸೌಕರ್ಯಗಳನ್ನ ಪಡ್ಕೊಂಡಿದ್ದೀವಿ. ಆದರೂ ನಮ್ಮ ಸಂತೋಷ, ನಮ್ಮ ಆನಂದ ಅಲ್ಲಿ ಪೂರ್ಣತ್ವ ಬಂದಿದೆಯಾ ಪ್ರಶ್ನೆ. ಅಲ್ಲಿ ಕೊರತೆ ಎದ್ದು ಕಾಣ್ತೈತೆ. ಕೊರತೆ ಹೋಗೇ ಇಲ್ಲ. ಎಷ್ಟು ಸೌಕರ್ಯಗಳು, ಎಷ್ಟು ತಂತ್ರಜ್ಞಾನದಿಂದ ನಾವು ಪಡ್ಕೊಂಡಿದ್ರು ನಮ್ಮ ಅನುಭವದಲ್ಲಿ ನಾವು ನಮ್ಮ ಖುಷಿಗೋಸ್ಕರ, ನಮ್ಮ ತೃಪ್ತಿಗೋಸ್ಕರ ಏನೇ ಪಡ್ಕೊಂಡಿದ್ರು, ಏನೇ ಸಾಧಿಸ್ತಾಯಿದ್ರು ನಮಗೆ ಕೊರತೆ ಅನ್ನೋದು ನೀಗಿಲ್ಲ. ಈಗಿರುವಾಗ ಸಂತೋಷ ಅನ್ನೋದು, ಸಂತೋಷಕ್ಕೋಸ್ಕರ ನಾವು ಸಾಧನೆಗಳನ್ನ ಮಾಡ್ತಾಯಿದ್ದೀವಿ ಮತ್ತು ಪಡ್ಕೊತಾಯಿದ್ದೀವಿ. ಆದರೂ ನಮ್ಮ ಗೊಂದಲಕ್ಕೆ, ನಮ್ಮ ಕಿರಿಕಿರಿಗೆ, ನಮ್ಮ ಯಾವುದಕ್ಕೂ ನಮಗೆ ಸರಿಯಾದ ತೃಪ್ತಿ ಅನ್ನೋದು ಬಂದಿಲ್ಲ. ಯಾಕೆ ಹೀಗೆ ಅಂತ ಪ್ರಶ್ನೆ. ನೋಡಿ, ನಾವು ಏನು ಮಾಡ್ಕೊಂಡಿದ್ದೀವಿ, ಏನು ನಾವು ಜೀವನ ಮಾಡ್ತಾಯಿದ್ದೀವಿ, ಈ ಜೀವನದಲ್ಲಿ ನಾವು ಏನನ್ನು ನಾವು ಸತ್ಯ ಅಂತ ತಿಳ್ಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯ. ಈ ಮನುಷ್ಯನಾದವನಿಗೆ ಮಾತ್ರ ಈ ಸತ್ಯತೆ ಎಂಬ ವಿಚಾರ ಮಾಡೋಕ್ಕೆ ಸಾಧ್ಯ. ಎಲ್ಲ ಪ್ರಾಣಿಗಳಿಗೂ ಸಾಧ್ಯ ಇಲ್ಲ. ಈ ಮನುಷ್ಯನಿಗೆ ವಿಕಾಸತೆ ಬಗ್ಗೆ ಸಾಕಷ್ಟು ಅರಿವಿದೆ. ಆ ಮನುಷ್ಯನಾಗಬೇಕಂದ್ರೆ ನಾನಾ ರೀತಿಯಿಂದ ಆಗಿದೆ. ಹೇಗೆ ಅಂದರೆ ನೋಡಿ, ಎಷ್ಟು ಪ್ರಾಣಿಗಳನ್ನು ದಾಟಿ ಈ ಮನುಷ್ಯ ಜೀವಿಯಾಗಿದೆ. ಅಂದರೆ ಒಂದು ಪ್ರಾಣಿ ವರ್ಗದಿಂದ ಮನುಷ್ಯನಾಗಬೇಕಂದ್ರೆ ಎಷ್ಟು ವಿಕಾಸತೆಯಿಂದ ಕೂಡಿದೆ. ಈ ವಿಕಾಸತೆಯಿಂದ ಕೂಡಿರುವಾಗ ಮತ್ತೆ ಆ ಮನುಷ್ಯನಾದನು ವಿಕಾಸವನ್ನು ಯಾವ ರೀತಿ ಕಾಣಿದ್ದಾನೆ, ಬುದ್ಧಿಮಟ್ಟದಲ್ಲಿ ಈ ವಿಶಾಲವಾದ ಈ ಜಗತ್ತಿನಲ್ಲಿ ಸಾಕಷ್ಟು ಬುದ್ಧಿಶಕ್ತಿಯಿಂದ ವಿಶಾಲ ಮಾಡಿದ್ದಾನೆ. ಅವನ ಬುದ್ಧಿಶಕ್ತಿಯಿಂದೇನೋ ಸಾಕಷ್ಟು ರೀತಿ ಪ್ರಸಿದ್ಧತೆಯನ್ನು ಕಂಡಿದ್ದಾನೆ. ಆದರೆ ನಿಜವಾಗಲೂ ಆ ಮನುಷ್ಯನ ಬುದ್ಧಿಶಕ್ತಿಗೆ ಶಾಶ್ವತವಾದ ಸಂತೋಷ, ಅನುಭವ, ಆನಂದ ಅಥವಾ ತೃಪ್ತಿ ಅವನ ಅನುಭವದಲ್ಲಿ ಇದೆಯೇ ಎಂಬ ಪ್ರಶ್ನೆ. ಈ ಅನುಭವದಲ್ಲಿ ಅವನಿಗೆ ಶಾಶ್ವತವಾದ ತೃಪ್ತಿ ಭಾವನೆ, ಆನಂದ ಅನ್ನೋದಿದೆಯಾ? ಇಲ್ಲ. ನೋಡಿ, ಯಾಕೆ ಇಲ್ಲ ಅಂತ, ಅದೇ ನಮಗೆ ಮುಖ್ಯವಾದ ಸಂಗತಿ. ಯಾಕೆ ಇಲ್ಲ ಅಂತ ನಾವು ವಿಚಾರ ಮಾಡಬೇಕು. ನಮಗೆ
ನಾವು ಆನಂದನ, ತೃಪ್ತಿನ, ಶಾಂತಿನ, ನೆಮ್ಮದಿನ ನಾವು ಹೊರಗಡೆ ಜಗತ್ತಿನಲ್ಲಿ ನಾವು ಸೌಖ್ಯವಾದ ಸೌಖ್ಯಕರ ವಸ್ತುಗಳಿಂದನೋ ಅಥವಾ ನಾನಾ ಅಧಿಕಾರ, ಹಣದಿಂದನೋ, ಭೋಗದಿಂದನೋ, ಸಂಬಂಧದಿಂದನೋ, ನಾನಾ ರೀತಿ ವಿಧಗಳಲ್ಲಿ ನಾವು ಪಡ್ಕೊಳ್ಳೋದು ಹೋಗ್ತೀವಲ್ಲ, ಅದು ಎಲ್ಲವೂ ಕ್ಷಣಿಕವಾಗಿದೆ. ಕ್ಷಣಿಕವಾದದ್ದು ಅನುಭವಗಳನ್ನು ನಾವು ಶಾಶ್ವತವಾಗಿ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಲ್ಲಿ ಕ್ಷಣಿಕವಾದದ್ದು ಶಾಶ್ವತದ ಮೇಲೆ ಅದು ಏನಾಗಿರುತ್ತೆ, ಶಾಶ್ವತದ ಮೇಲೆ ನಿಂತಿರುತ್ತೆ. ಶಾಶ್ವತವಾದದಕ್ಕೆ ಮಾತ್ರ ಅಸ್ತಿತ್ವ ಇರುತ್ತೆ, ಕ್ಷಣಿಕವಾದದಕ್ಕೆ ಅಸ್ತಿತ್ವ ಅನ್ನೋದು ಕ್ಷಣಿಕವಾಗಿ ಇರುತ್ತೆ. ಆದ್ದರಿಂದ ನಾವು ಶಾಶ್ವತವಾದ ಅದನ್ನ ನಾವು ಅನುಭವನ ಪಡಿಬೇಕಂದ್ರೆ ಅಲ್ಲಿ ನಿಜವಾಗಲೂ ನಮ್ಮ ಆನಂದ, ಶಾಂತಿ ಅಥವಾ ತೃಪ್ತಿ ಅಥವಾ ಸವಿಯಾದ ಅನುಭವಗಳು ನಮಗೆ ಹೊರಗಡೆ ಸಿಗೋಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ. ನಾವು ಬಾಹ್ಯ ಜಗತ್ತಲ್ಲಿ ನಾವು ಅನುಭವವನ್ನು ಪಡೆಯೋಕ್ಕೆ ಸಾಧ್ಯ ಇದೆಯಾ ಎಂಬ ಪ್ರಶ್ನೆ ಮಾಡ್ಕೊಳ್ಳಿ. ಖಂಡಿತ ಶಾಶ್ವತವಾದ ಅನುಭವ, ಶಾಂತಿ, ನೆಮ್ಮದಿ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿ. ಯಾಕೆ ಅಂದರೆ ಅಲ್ಲಿ ನೀವು ಏನು ದೇಹ, ಮನಸ್ಸು, ಬುದ್ಧಿ, ಭಾವನೆಗಳು, ಯೋಚನೆಗಳು, ಕಲ್ಪನೆಗಳು ಮುಖಾಂತರನೇ ತಾನೇ ಜಗತ್ತಿನಲ್ಲಿ ನೀವೇನಾದರೂ ಪಡ್ಕೊಬೇಕು ಸಾಧ್ಯ, ಕಾರ್ಯನ ಸಾಧಿಸ್ಬೇಕಂದ್ರೆ. ಈಗಿರುವಾಗ ಇದನ್ನು ನೀವು ನಂಬ್ಕೊಂಡು, ಇದನ್ನು ನಾನು ಅಂತ ತಿಳ್ಕೊಂಡು ನಾವು ಹೇಗೆ ಶಾಶ್ವತವಾದನ್ನು ಪಡೆಯೋಕ್ಕೆ ಸಾಧ್ಯ? ಯಾಕಂದರೆ ಆ ಭಾವನೆಗಳಾಗಲಿ, ಆ ಯೋಚನೆಗಳಾಗಲಿ, ಆ ಶರೀರ ಆಗಲಿ, ಮನಸ್ಸಾಗಲಿ, ಯಾವುದಕ್ಕೂ ಇದು ಯಾವುದು ಮೂಲವಾದದ್ದಲ್ಲ. ಇದಕ್ಕಿಂತ ಮುಂಚೆ ಒಂದು ಮೂಲವಾದ ತತ್ವವನ್ನು ಇದೆ. ಆ ಮೂಲವಾದ ತತ್ವ ಅದು ಈ ಈ ಮನಸ್ಸು, ಬುದ್ಧಿ, ಭಾವನೆಗಳು ಅಥವಾ ಯೋಚನೆಗಳು, ಶರೀರ ಈ ಕೆಲಸ ಮಾಡೋಕ್ಕೆ ಪ್ರೇರಣೆ. ಅದೇ ಪ್ರಜ್ಞೆ, ಅದೇ ಅರಿವು, ಅದೇ ಚೈತನ್ಯ, ಅದು ಸಾಕ್ಷಿ ಅಂತ ನಾವು ಅನುಭವದಲ್ಲಿ ಅನುಭವ ಪಡೀತಾ ಇದ್ವಿ ಅನ್ನೋದು ಮುಖ್ಯವಾಗಿದೆ. ಯಾಕೆ ಅಂತ ಅಂದರೆ ನಾವು ದೇಹ, ಮನಸ್ಸು, ಬುದ್ಧಿಯನ್ನು ಸರಿಯಾಗಿ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ, ನಮ್ಮ ಇಚ್ಛೆಗೆ ತಕ್ಕ ಹಾಗೆ ಅಥವಾ ನಮ್ಮ ಸಂತೋಷದ ಅನುಭವಕ್ಕೆ ತಕ್ಕ ಹಾಗೆ ನಾವು ಉಪಯೋಗಿಸ್ಬೇಕೇ ಹೊರತು ನಾವು ಮನಸ್ಸು, ಬುದ್ಧಿಯೇ ನಮ್ಮನ್ನು ಉಪಯೋಗಿಸಬಾರ್ದು. ಹೀಗಿರುವಾಗ ನಾವು ಆನಂದ, ಶಾಂತಿ, ನೆಮ್ಮದಿ ಪಡಿಬೇಕಂದ್ರೆ ಮೊದಲಿನ ಹಂತದಲ್ಲಿ ನಾವು ಇದು ಅಲ್ಲ, ಇದರಿಂದ ನಾವು ಅಂತರವನ್ನು ಕಾಪಾಡ್ಕೊಬೇಕು. ಅದು ಹೇಗೆ ನೋಡಿ, ಕೋಪ ಬರ್ತಾಯಿದೆ, ನಮಗೆ ಘರ್ಷಣೆ ಆಗ್ತಾಯಿದೆ ಮನಸ್ಸಲ್ಲಿ, ನಮ್ಮ ಮನಸ್ಸಿನಲ್ಲಿ ಚಂಚಲ ಮತ್ತು ನಾನಾ ರೀತಿ ಭಾವನೆಗಳು ಏನೇ ಆದ್ರೂ ಸಹ ಮನಸ್ಸಿನಲ್ಲಿ ಅದರಿಂದ ನಾವು ದೂರ ಇರಬೇಕಾಗುತ್ತೆ. ನಾವು ಮನಸ್ಸೇ ನಾನು ಅಂತ ನಾವು ಅಂದ್ಕೊಂಡಾಗ ಖಂಡಿತ ಆಗ ನಿಮಗೆ ಅಶಾಂತಿ ಅನ್ನೋದು ಸರ್ವೇ ಸಾಮಾನ್ಯ. ಆದ್ದರಿಂದ ನಾವು ಈ ಎಲ್ಲವನ್ನು ದೂರದಿಂದ ನಾವು ನೋಡಬೇಕು, ಅಂತರವನ್ನು ಕಾಪಾಡ್ಕೊಬೇಕು. ಯಾವುದರಿಂದ? ಮನಸ್ಸಿನ ತರಳಾಟ ಏನಿರ್ತವೋ ಆ ತರಳಾಟಗಳಿಂದ, ಆ ಗೊಂದಲಗಳಿಂದ ನಾವು ಅಂತರ ಕಾಯ್ಬೇಕಂದ್ರೆ ನಾವು ಸಾಕ್ಷಿಯಾಗಿರಬೇಕು. ಸಾಕ್ಷಿಯಾಗಿದ್ದೀವಿ ಅಂದರೆ ಸಾಕ್ಷಿಯಾಗಿ ನಾವು ಅದನ್ನು ಗಮನಿಸಬೇಕಷ್ಟೆ. ಏನೇ ಒಂದು ಕೋಪ, ತಾಪ, ಶಾಸು ಏನೇ ಬಂದರೂ ಸಹ ಮನಸ್ಸಿನಲ್ಲಿ ಅದನ್ನು ನಾವು ಸಾಕ್ಷಿಯಾಗಿ ಗಮನಿಸಬೇಕು. ಸಾಕ್ಷಿಯಾಗಿ ಗಮನಿಸಿದಾಗ ಅದು ಸಹಜವಾಗಿ ಏನಾಗ್ತದೆ, ನಿಮಗೆ
ಅದಕ್ಕೆ ನೀವು ಶಕ್ತಿ ಕೊಡಬೇಕೋ ಕೊಡಬಾರ್ದೋ ಏನು ಎತ್ತಂತ ನಿಮಗೆ ಸರಿಯಾದ ಅರಿವು ಮೂಡುತ್ತೆ. ನಿಮಗೆ ಯಾವುದು ಇಚ್ಛೆ ಯಾವುದು ಇಚ್ಛೆ ಅಲ್ಲ, ಯಾವುದು ಒಳ್ಳೆಯದು ಕೆಟ್ಟದ್ದು ಎಂಬ ನಿಜವಾದ ಪ್ರಜ್ಞೆ ಅಥವಾ ಜ್ಞಾನ ಮೂಡಿಬಂದಾಗ ನಿಮಗೆ ಅಲ್ಲಿ ಏನಾಗುತ್ತೆ, ಆ ಏನು ಅಂತರದಿಂದ ನೀವು ಸಾಕ್ಷಿಯಾಗಿ ಗಮನಿಸ್ತಿದ್ದೀರಿ ಎಲ್ಲ ಭಾವನೆಗಳನ್ನ, ಆಗ ನಿಮ್ಮ ನೆನಪುಗಳಿಂದ ಬಂದಿರೋ ಆ ಯೋಚನೆಗಳು ಏನು ಬಂತೋ ಅದಕ್ಕೆ ಒಂದಿಷ್ಟು ನೀವು ರಿಲೀಫ್ ಅಂದರೆ ಒಂದಿಷ್ಟು ಸಹಜವಾಗಿ ಫ್ರೀ ಆಗುತ್ತೆ. ಯಾವ ರೀತಿ ಅವು ಕ್ರಮೇಣ ಹಂಗೆ ಮಾಯ ಆಗ್ಬಿಡ್ತವೆ. ನೋಡ್ತಾ ಇದ್ದಾಗೆ ಸಾಕ್ಷಿ ಇದ್ದಾಗ ಅವಕ್ಕೆ ನೀವು ಎನರ್ಜಿ ಏನಾದರೂ ಶಕ್ತಿನೇ ನೀವು ಕೊಡಲಿಲ್ದಾಗ ಆಗೇನಲ್ಲಿ ಅವು ಏನಾಗುತ್ತೆ, ಶಕ್ತಿನೇ ಕೊಡಲಿಲ್ದಾಗ ಜಸ್ಟ್ ಅಬ್ಸರ್ವ್ ಮಾಡಿದಾಗ ಅವು ಸಹಜವಾಗಿ ಬರ್ತವೆ ಹೋಗ್ತವೆ, ಕಣ್ಮರೆ ಆಗ್ತವೆ. ಆಗ ನೀವು ಸಾಕ್ಷಿಯಾಗಿ ಇದ್ದಾಗ ಅಲ್ಲಿ ನಿಮಗೆ ಒಂದು ಸಾಕ್ಷಿ ಎಂಬ ಪ್ರಜ್ಞೆಯಿಂದ ನಿಜವಾದ ನಾನು ಮನಸ್ಸು ಬುದ್ಧಿ ದೇಹಕ್ಕಿಂತ ಮಿಗಿಲಾದ ಅದವನ್ನು ನಾನೆಂಬ ಅರಿವು ಸಹಜವಾಗಿ ಮೂಡುತ್ತೆ, ಅನುಭವ ಆಗುತ್ತೆ. ಹೀಗಿರುವಾಗ ನಾನು ಆನಂದ ಅಥವಾ ಶಾಂತಿ ನೆಮ್ಮದಿ ನಾವು ಪಡಿಬೇಕಂದ್ರೆ ನಾನು ಸರಿಯಾಗಿ ನನ್ನ ಇಚ್ಛೆಗೆ ತಕ್ಕಂಗೆ ಅದನ್ನು ರೂಪಿಸಬೇಕು. ನಮಗೆ ಮನಸ್ಸು ಬುದ್ಧಿ ಹೇಳ್ದಂಗೆ ನಾವು ಕೇಳಕ್ಕೆ ಹೋದಾಗ ಮಾತ್ರ ನಮಗೆ ಸಮಸ್ಯೆ ಹೊರತು, ಅಥವಾ ನಾನು ಅಂದರೆ ಅರಿವು ಆ ಅರಿವಿನೊಳಗೆ ದೇಹ ಮನಸ್ಸು ಬುದ್ಧಿ ಅನ್ನೋದು ಕೆಲಸ ಮಾಡಬೇಕೆ ಹೊರತು ದೇಹ ಮನಸ್ಸು ಬುದ್ಧಿ ಇಲ್ಲಿ ಅರಿವು ಇರಬಾರ್ದು. ಅರಿವು ಅಥವಾ ಚೈತನ್ಯ ಅದು ಮೂಲವಾದದ್ರಿಂದ ಅದರಲ್ಲಿ ಕೆಲಸ ಮಾಡಿದಾಗ ಅದು ನಿಜವಾದ ನಾನು ಯಾರು ಎಂಬ ಅರಿವಾದಾಗ ಆಗ ನಮಗೆ ತಕ್ಕಾಗೆ ನಮಗೆ ಅನುಕೂಲಕ್ಕೆ ತಕ್ಕಾಗೆ ನಾವು ಕಾರ್ಯನಿರ್ವಹಿಸೋಕ್ಕೆ ಸಾಧ್ಯ. ಆಗ ನಮಗೆ ನಿಜವಾದ ಆನಂದ ಅಥವಾ ಶಾಂತಿನ ನಾವು ಕಾಣೋಕ್ಕೆ ಸಾಧ್ಯ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದೀವಿ ಅಂದರೆ, ನಾವು ದೇಹ ಮನಸ್ಸು ಬುದ್ಧಿ ಯಂತ್ರಗಳು ಅದೊಂದು ಯಂತ್ರ ಇದ್ದಂಗೆ. ಆ ಯಂತ್ರವನ್ನು ಉಪಯೋಗಿಸುವ ಎಲ್ಲವೂ ನಮ್ಮ ಒಳಗೆ ನಮ್ಮಲ್ಲೇ ಇದೆ ಅಂತ ಇದು ಮುಖ್ಯವಾದ ವಿಚಾರ. ಇನ್ನು ಈಗ ನಾವು ಕೊನೆಯದಾಗಿ ಏನು ಹೇಳ್ತೀವಿ ಅಂದರೆ, ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಶಾಂತಿ ಅನ್ನೋದು ನಮ್ಮ ಅನುಭವ ತಾನಾಗಿದೆ ಅಂತ ಅನುಭವ ಮೂಡಬೇಕಂದ್ರೆ ಅದು ಯಾಕೆ ಸಾಧ್ಯ? ಅದು ಸಹಜ ಸಮಾಧಿ, ಅದನ್ನು ಜೀವನ್ ಮುಕ್ತಿ ಅಂತಾರೆ. ಅವನಿಗೆ ಯಾವುದೇ ಒಂದು ಮನಸ್ಸು ದೇಹ ಪ್ರಪಂಚ ಯಾವ ಕಲ್ಪನೆ ಇಲ್ಲ, ಅದು ಉತ್ತಮ ಮಟ್ಟದ್ದು. ಆದರೆ ಇದು ಎಲ್ಲರಿಗೂ ಸಾಧ್ಯ ಕಡಿಮೆ. ಆದರೆ ನಾವು ಮುಂಚೆ ಏನು ಹೇಳಿದ್ವು ಅದು ಸಾಕ್ಷಿಯಾಗಿರೋಕ್ಕೆ ಎಲ್ಲ ಸಾಮಾನ್ಯವಾಗಿ ಎಲ್ರಿಗೂ ಸಾಧ್ಯ. ಆದರೆ ಈ ಸಹಜ ಸಮಾಧಿ ಅಥವಾ ಜೀವನ್ ಮುಕ್ತಿಯ ಸ್ಥಿತಿಗೆ ಅವನಿಗೆ ಯಾವುದೇ ದ್ವೈತ ಅನ್ನೋದಿರಲ್ಲ. ಅವನಿಗೆ ಎಲ್ಲವೂ ಒಂದು ಅದ್ವೈತದ ಅನುಭವ. ದೇಹ ಮನಸ್ಸು ಬುದ್ಧಿ ದೇಶ ಕಾಲ ಯಾವುದೇ ಸಹ ಅವನಿಗೆ ಸಂಬಂಧ ಇಲ್ಲ. ಯಾಕಂದರೆ ಗಾಢ ನಿದ್ರೆಯಲ್ಲಿ ಇರೋ ಅನುಭವ ಅದ್ವೈತ ಅನುಭವ, ಕೇವಲ ಇರುವಿಕೆ, ಅರಿವು, ಆ ಅಸ್ತಿತ್ವದ ಅನುಭವ. ಆ ಅನುಭವ ಈ ಎಚ್ಚರದಲ್ಲಿದ್ದವನಿಗೂ ಆಗುತ್ತೆ. ಎಚ್ಚರದಲ್ಲಿದ್ದವನಿಗೂ ಅಲ್ಲಿ ಅವನಿಗೆ ನಾನು ಅರಿವು, ನಾನು ಸಾಕ್ಷಿ, ಈ ದೇಹ ಮನಸ್ಸು ಬುದ್ಧಿಯನ್ನು ಉಪಯೋಗಿಸಬೇಕು ಯಾವ ಕಲ್ಪನೆಯೂ ಇರಲ್ಲ. ಅವನು ಕೇವಲ ಅಲ್ಲಿ ಅದ್ವಿತೀಯ ಚೈತನ್ಯದ ಅನುಭವ. ಅಲ್ಲಿ ಅವನಿಗೆ ಅಲ್ಲಿ ಯಾವ ನೆನಪುಗಳಾಗಲಿ ಏನೂ ಅಲ್ಲಿ ಕೆಲಸ ಮಾಡ್ತಾ ಇರಲ್ಲ ಆ ಸಹಜ ಸಮಾಧಿಯಲ್ಲಿ. ಯಾಕಂದರೆ ಅವನು ಅನುಭವ ಆ ಕ್ಷಣದಲ್ಲಿ ಇರೋದ್ರಿಂದ ಅಲ್ಲಿ ನೆನಪುಗಳಿಗಾಗಲಿ ಕರ್ಮಕ್ಕಾಗಲಿ ಮನಸ್ಸಿಗಾಗಲಿ ಕಾಲ ಭೂತಕಾಲ ಭವಿಷ್ಯಕಾಲ ವರ್ತಮಾನ ಕಾಲ ದೇಶಗಳನ್ನು ಮೀರಿರುವ ಆ ಸಾಕ್ಷಿ ಚೈತನ್ಯ ಅದ್ವಿತೀಯ ಆ ಪರಬ್ರಹ್ಮ ಚೈತನ್ಯ ಅನುಭವ ಆ ಸಹಜ ಸಮಾಧಿಯಲ್ಲಿ ಆಗುತ್ತೆ. ಇದು ತುಂಬ ಕಡಿಮೆ ಸಾಧ್ಯ, ಇದೆಲ್ರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಇದು ಸಾಧ್ಯ ಹೇಗಿದೆ ಅಂದರೆ ಇದು ನಿಜವಾದ
ಜ್ಞಾನ ಎಂಬ ಆತ್ಮಜ್ಞಾನ ಎಂಬ ಸಾಧನೆಯಲ್ಲಿ ಮಾತ್ರ ಸಾಧ್ಯ. ಈ ಇವತ್ತಿನ ಚಿಂತನೆ ಇಲ್ಲಿಗೆ ಮುಗಿಸೋಣ. ಹರಿ ಓಂ.